ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ತವರು ಜಿಲ್ಲೆಯನ್ನ ಗೆಲ್ಲಲೇಬೇಕಾದಂತಹ ಟೆನ್ಷನ್, ಪ್ರತಿಷ್ಠೆಯ ವಿಚಾರ. ಮೈಸೂರನ್ನ ಗೆಲ್ಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳು ತಮ್ಮ ಜಿಲ್ಲೆಯನ್ನೇ ಗೆಲ್ಲಿಲ್ಲ ಅಂತಕ್ಕಂಥ ಅಪಖ್ಯಾತಿಗೆ ಒಳಗಾಗಬೇಕಾಗುತ್ತೆ. ಹಾಗಾಗಿ ಶತಾಯಗತಾಯ ಮೈಸೂರು ಮತ್ತು ಪಕ್ಕದ ಚಾಮರಾಜನಗರ ಎರಡೂ ಜಿಲ್ಲೆಗಳನ್ನು ಗೆಲ್ಲೋದಕ್ಕೆ ಪಣ ತೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು 4 ದಿನ ಅಲ್ಲಿಯೇ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಸೊ ಸಿಎಂ ಸಿದ್ದರಾಮಯ್ಯನವರಿಗೆ ತವರು ಜಿಲ್ಲೆಯ ಟೆನ್ಷನ್. ಮೈಸೂರು ಗೆಲ್ಲಬೇಕು, ಚಾಮರಾಜನಗರ ಮರಳಿ ಪಡಿಬೇಕು. ಹಾಗಾಗಿ 4 ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯಕ್ಕೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಯುದ್ಧ ತಂತ್ರ ರೂಪಿಸಬೇಕು, ಬರ್ತೀನಿ ಅಂತ ಆಪ್ತರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಮೈಸೂರು ಮಹಾರಾಜರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಚಕ್ರವ್ಯೂಹವನ್ನು ರಚಿಸಬೇಕು. ಆಮೇಲೆ ಚಾಮರಾಜನಗರ ಭಿನ್ನಾಭಿಪ್ರಾಯವನ್ನು ಸರಿಪಡಿಸುವ ಹೊಣೆ ಕೂಡ ಮುಖ್ಯಮಂತ್ರಿ ಹೆಗಲಿಗೆ ಬಿದ್ದಿದೆ. ಸೊ ಮೈಸೂರು ಚಾಮರಾಜನಗರದಲ್ಲಿ ತಂತ್ರ ಹೆಣೆಯೋದಕ್ಕೆ ಖುದ್ದು ಅಖಾಡಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಇವತ್ತು. ಅಂದರೆ ಅಲ್ಲಿಗೆ ಮೈಸೂರಿನಿಂದ ಎಂ ಲಕ್ಷ್ಮಣ್ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಕಾಂಗ್ರೆಸ್ನಿಂದ. ಆದರೆ ಚಾಮರಾಜನಗರದಿಂದ ಇನ್ನೂ ಫೈನಲ್ ಆಗಿಲ್ಲ. ಒಂದು ಕಡೆ ಮಹದೇವಪ್ಪನವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಲೇಬೇಕು ಸುನಿಲ್ ಬೋಸ್ಗೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಖರ್ಗೆ ಮುಖಾಂತರ ಟಿಕೆಟ್ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲಿದಿನ್ನೂ ಕೂಡ ಫೈನಲ್ ಆಗಿಲ್ಲ. ಆದರೆ ಅದಕ್ಕೂ ಮುನ್ನವೇ ಮೈಸೂರು ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಈಗ ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿ ಆದವರಿಗೆ ಅವರ ತವರು ಜಿಲ್ಲೆ ಅಂತಕ್ಕಂಥದ್ದು ಪ್ರತಿಷ್ಠೆಯ ಕ್ಷೇತ್ರವಾಗಿರುತ್ತೆ. ಹಾಗಾಗಿ ಮೈಸೂರನ್ನು ಶತಾಯಗತಾಯ ಗೆಲ್ಲೇಬೇಕು. ಜೊತೆಗೆ ಈ ಸರ್ತಿ ಅಭ್ಯರ್ಥಿ ಬೇರೆ BJPಯಿಂದ ಬದಲಾಗಿರೋದ್ರಿಂದ ಯದುವೀರ್ ಒಡೆಯರ್ ವಿರುದ್ಧ ಯಾವ ರೀತಿ ತಂತ್ರಗಾರಿಕೆ ಅಂತಕ್ಕಂಥದ್ದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಅವರ ತವರು ಜಿಲ್ಲೆಯನ್ನು ಗೆಲ್ಲಬೇಕು ಅಂತಕ್ಕಂಥ ಪ್ರತಿಷ್ಠೆ ಅವರಿಗೆ ಜಾಸ್ತಿ ಇರುತ್ತೆ. ನಾಳೆ ದಿನ ನಗೆಪಾಟ್ಲಿಗೀಡಾಗ್ಬಿಡುತ್ತೆ, ನಿಮ್ಮ ಜಿಲ್ಲೆನೇ ನೀವು ಗೆಲ್ಲಿಲ್ಲ ಅಂತ. ಹಾಗಾಗಿ ಪ್ರತಿಷ್ಠೆಯಾಗಿ ಸ್ವೀಕರಿಸಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೈಸೂರು ಚಾಮರಾಜನಗರದಲ್ಲಿ ಏನು ರಣತಂತ್ರವನ್ನು ಹೂಡ್ತಾ ಇದ್ದಾರೆ? ಗೆಲುವಿನ ಸೂತ್ರ, ಮಾನದಂಡ ಏನು? ಅರವಿಂದ್, ಹೌದು, ಯಾವುದೇ ಸಿಎಂ ಆದ್ರೂ ಕೂಡ ಅವರ ತವರು ಜಿಲ್ಲೆಯನ್ನ ಗೆಲ್ಲಬೇಕಾದಂಥದ್ದು ಅವರಿಗೆ ಅನಿವಾರ್ಯತೆ ಮತ್ತೆ ಪ್ರತಿಷ್ಠೆಯ ವಿಚಾರ. ಹಾಗಾಗಿನೇ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ತೆಗೆದುಕೊಂಡಿದ್ದಾರೆ. ಹಾಗಾಗಿನೇ ಇಂದಿನಿಂದ 4 ದಿನಗಳ ಕಾಲ ಮೈಸೂರು ಪ್ರವಾಸವನ್ನ ಸಿಎಂ ಅವರು ಹಮ್ಮಿಕೊಂಡಿರುವಂತದ್ದು. ಯಾಕೆ ಈ ಪ್ರವಾಸ ಅನ್ನುವಂಥದ್ದಾದ್ರೆ, ಈ ಬಾರಿ ಒಡೆಯರ್ ಅವರು ನಿಂತಿದ್ದಾರೆ, ಲಕ್ಷ್ಮಣ್ ಅವರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಕೊಟ್ಟಿದ್ದಾರೆ. ಅಷ್ಟು ಸುಲಭ ಅಲ್ಲ ಕಾಂಗ್ರೆಸ್ಗೆ. ಹಾಗಾಗಿನೇ ಗೆಲ್ಲುವಂತಹ ರಣತಂತ್ರ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು 4 ದಿನಗಳ ಕಾಲ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು, ಕಾರ್ಯಕರ್ತರು, ಮುಖಂಡರು ಮತ್ತೆ ಎಲ್ಲರನ್ನು ಸಭೆ ಕರೆದು ಯಾವ ರೀತಿಯಾಗಿ ಒಡೆಯರ್ ಅವ್ರನ್ನ ಸೋಲಿಸಲಿಕ್ಕೆ ಬೇಕಾದ ತಂತ್ರಗಾರಿಕೆಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ಸಿದ್ದರಾಮಯ್ಯರು 4 ದಿನಗಳ ಕಾಲ ಮಾಡ್ತಾರೆ. ಮೈಸೂರು ಜೊತೆಗೆ ಪಕ್ಕದ ಕ್ಷೇತ್ರ ಚಾಮರಾಜನಗರದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಪ್ರತಿಷ್ಠೆಯ ಕ್ಷೇತ್ರ. ಅಲ್ಲಿ ಇನ್ನೂ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಸುನಿಲ್ ಬೋಸ್ ಮತ್ತೆ ನಂಜುಂಡಸ್ವಾಮಿ ಅವರ ನಡುವೆ ಫೈಟ್ ನಡೀತಾ ಇದೆ. ಆದ್ರೂ ಕೂಡ ಚಾಮರಾಜನಗರದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅಲ್ಲಿ ಗೊಂದಲಗಳು, ಅಸಮಾಧಾನಗಳು, ಆತಂಕಗಳು ಶುರು ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು 4 ದಿನಗಳ ಕಾಲ ಅಲ್ಲೇ ಮೈಸೂರಲ್ಲಿ ಬೀಡು ಬಿಡುವ ಮೂಲಕ ಅಲ್ಲಿರುವಂತಹ ಗೊಂದಲಗಳನ್ನು ನಿವಾರಣೆ ಮಾಡುವಂಥದ್ದು, ಅಸಮಾಧಾನಗಳನ್ನು ನಿವಾರಣೆ ಮಾಡುವಂಥದ್ದು, ನಾಯಕರನ್ನ ಕರೆದು ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವರ ಪರ ಕೆಲಸ ಮಾಡಬೇಕು ಅನ್ನುವಂತಹ ಸಂಧಾನ ಸಭೆಗಳನ್ನು ಕೂಡ ಮಾಡ್ತಾರೆ. ಒಟ್ಟು 2 ಕ್ಷೇತ್ರವನ್ನ ಸಿಎಂ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಒಂದು ವೇಳೆ ಈ 2 ಕ್ಷೇತ್ರದಲ್ಲಿ ಸೋತ್ರೆ ಸಿದ್ದರಾಮಯ್ಯರಿಗೆ ಸೆಟ್ ಬ್ಯಾಕ್ ಆಗುತ್ತೆ. ಯಾವುದೇ ಒಂದು ಮುಂದೆ ರಾಜಕಾರಣದಲ್ಲಿ ಅವರನ್ನ ಟಾರ್ಗೆಟ್ ಮಾಡುವಂಥದ್ದು ಅಥವಾ ಅವರನ್ನ ರೇಗಿಸುವಂಥದ್ದು ರಾಜಕಾರಣದಲ್ಲಿ ಇದೆಲ್ಲವೂ ಕೂಡ ಆಗತ್ತೆ. ಹಾಗಾಗಿನೇ ಸಿಎಂ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇಂದಿನಿಂದ 4 ದಿನಗಳ ಕಾಲ ಅಲ್ಲೇ ಇದ್ದು ಕಾರ್ಯತಂತ್ರಗಳನ್ನ, ಚುನಾವಣಾ ತಂತ್ರಗಳನ್ನ ರೂಪಿಸುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್, ಧನ್ಯವಾದ. ಸೊ ಈಗ ಮುಖ್ಯಮಂತ್ರಿಗಳು ಈ ಸರ್ತಿ ಶತಾಯಗತಾಯ ಗೆಲ್ಲಬೇಕು ಅಂತ ಒಕ್ಕಲಿಗ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಕಳೆದ 2 ಬಾರಿ ಕುರುಬರಿಗೆ ಟಿಕೆಟ್ ಕೊಟ್ಟು 2 ಬಾರಿನೂ ಸೋತಿದ್ರು. ಹಾಗಾಗಿ ಈ ಸರ್ತಿ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ಅನ್ನು ಕೊಟ್ಟು, ಒಕ್ಕಲಿಗ ಸಮುದಾಯದ ಮತಗಳೇ ಜಾಸ್ತಿ ಇರೋದು ಮೈಸೂರಿನಲ್ಲಿ, ಹಾಗಾಗಿ ಅದರ ಮೇಲೆ ಕಣ್ಣಿಟ್ಟಿದ್ದಾರೆ.